ರನ್ವಿತಾ ಅಂತ ಫೆಸ್ಟ್ ನಡೀತಿದೆ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಸೊ ಇವತ್ತು ಬಂದು ಜಸ್ಟ್ ಈವೆಂಟ್ಸ್ ಇರುತ್ತೆ, 2 ಡೇಸ್ ನಡೆಯುತ್ತೆ, ಫ್ರೈಡೇ ಸ್ಯಾಟರ್ಡೆ. ಸೊ ಇವತ್ತು ಬಂದು ಜಸ್ಟ್ ಈವೆಂಟ್ಸ್ ಆ ಥರ ಇರುತ್ತೆ. ಸೊ ಅದಕ್ಕೆ ಜಸ್ಟ್ ಕ್ಯಾಶುವಲಾಗಿ ರೆಡಿಯಾಗಿ ಹೋಗ್ತಿದ್ದೀನಿ. ಆ್ಯಂಡ್ ಬನ್ನಿ ತೋರಿಸ್ತೀನಿ ಹೆಂಗೆ ನಾನು ಫಸ್ಟ್ ಟೈಮ್ ಈ ಫೆಸ್ಟ್ನ ನೋಡ್ತಾ ಇರೋದು. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ನೋಡಿ ಗೈಸ್, ಸ್ಟೇಜು ಬ್ರೇಕ್ಫಾಸ್ಟ್ ಮಾಡ್ತೀರಾ ಬಂದವಳಂತೆ. ಇವಾಗ ಅಲ್ಲಿ ಇನ್ನ ಭರತನಾಟ್ಯಂ ಎಲ್ಲ ಇನ್ನೊಬ್ರು ಡ್ಯಾನ್ಸಸ್ ಮಾಡ್ತಿದ್ರು. ತುಂಬಾ ಎಕ್ಸೈಟೆಡ್ ಆಗಿದ್ದಾಳೆ. ಏನಕ್ಕೆ? ಯೂನಿವರ್ಸಿಟಿ ಫೆಸ್ಟ್ ಅಲ್ವಾ, ತುಂಬಾ ಎಂಜಾಯ್ ಮಾಡ್ತಿದ್ಲು, ಅದಕ್ಕೆ ಇಲ್ಲಿ ಬಂದ್ವಿ. ಯಾವುದೂ ಇಲ್ಲ ಗೈಸ್, ಇನ್ನ ಏನಂದ್ರೆ ಏನು ಸ್ಟಾರ್ಟ್ ಆಗಿಲ್ಲ. ನಾನು ಎಕ್ಸೈಟ್ ಆಗಿದ್ದು ಅಲ್ಲಿ ಡಾಮಿನೋಸ್ ಟ್ರಕ್ ಒಂದು ಬಂದಿದ್ದು, ಅದನ್ನ ನೋಡ್ಬಿಟ್ಟು ಅಷ್ಟೇ. ಆಮೇಲೆ ಹೋಗಿ ಅಲ್ಲಿ ತೋರಿಸ್ತೀರಿ ಗೈಸ್. ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್, ಬಿಸಿಲು ಜಾಸ್ತಿ ಇತ್ತು, ಅದಕ್ಕೆ ಇಲ್ಲಿ ಬಂದು ಚಿಲ್ ಮಾಡ್ತಿದ್ದೀವಿ. ಆಮೇಲೆ ಲೇಸಿ ತೇಜುಜಿರು ಸುಮ್ಮನೆ ಇದ್ರು ಅವಮಾನ ಮಾಡ್ಬೇಡಿ ಗೈಸ್, ಎಲ್ಲ ಕೊಡ್ಲಿ ಸುಮ್ಮನೆ ಗೈಸ್, ಅವಮಾನ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನೋಡಿ ಗೈಸ್, ಖಾಲಿ ಇವಾಗ ನಮ್ಗೆ ಇವಾಗ ಕುತ್ಕೊಳಕ್ ಜಾಗ. ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರು, ನಮ್ಮ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ನಿಜ ಹೇಳು, ಜಾಸ್ತಿ ನಿಜ ಹೇಳ್ಬೇಡ ಗೈಸ್. ನಮ್ಗೆ ಇವಾಗಲೇ ಕುತ್ಕೊಳಕ್ ಜಾಗ ಸಿಕ್ಕಿದೆ. ಅವಾಗಿಂದ ನಾನು ತೇಜು ಕ್ಯಾಂಟೀನ್ಗೆ ಹೋಗ್ಬಿಟ್ಟಿದ್ವಿ, ಇಲ್ಲೇನು ಬೇಜಾರಾಗ್ತಾ ಇತ್ತು, ಅದಕ್ಕೆ. ಬೋರ್ ಆಗ್ತಾ ಇತ್ತು, ಅದಕ್ಕೆ ಇವಾಗ ತಿನ್ನಕ್ ಬಂದಿದ್ದೀವಿ. ಎಲ್ಲಾನು ಟ್ರೈ ಮಾಡ್ತಿದ್ದಾಳು ಗೊತ್ತಾ. ಹೇಳ್ಕೊಂಡು ತೇಜುನು ತಿನ್ನು ನಾವಿಬ್ಬರೇ ಇರೋದು, ಮಾಡಕ್ ಬೇರೆ ಕೆಲಸ ಇಲ್ಲ, ಓಡಾಡ್ತಾನೆ ಇದ್ದಾಳೆ. ಏನು ಈವೆಂಟ್ಸ್ ಅನ್ಸು ಇವತ್ತೇನು ಚೆನ್ನಾಗಿಲ್ಲ, ಕೇಳಿಸ್ತಾ ಇತ್ತು ಏನೋ ಗೊತ್ತಿಲ್ಲ ಗೈಸ್. ಹೋಗದೆ ಗೈಸ್, ನಮ್ಗೆ ಮೋಸ ಮಾಡ್ತಿದ್ದಾರೆ. ಮಿನಿ ಪಿಜ್ಜಾ ಅಂಡ್ ಇದು 280 ಚಾರ್ಜ್ ಮಾಡಿದ್ದಾರೆ ಗೈಸ್. ಇಷ್ಟೇ ಇರೋದು, ನಮಗೂ ಮಾಡಕ್ ಕೆಲಸ ಇಲ್ಲ, ತಿನ್ಬೇಕು, ಅದಕ್ಕೆ ತಿಂತಾ ಇದ್ದೀವಿ ಅಷ್ಟೇ. ಹೆಂಗಾಗುತ್ತೆ ನೋಡಿದ ತಕ್ಷಣ ಆ ಜಿಂಗಲಕ ಅಂತ ಮೂಡ್ ಹೋಗುತ್ತೆ ಗೈಸ್. ಆ ಫೆಸ್ಟ್ ಇಸ್ ಆಲ್ ಅಬೌಟ್ ಈಟಿಂಗ್ ಅಷ್ಟೇ. ನೋಡಿ ನೋಡಿ ಗೈಸ್, ಋತು ತಿಂತಾನೆ ಇದ್ದಾಳೆ. ಅವ್ರು ನಮ್ಗೆ ಕಾಂಪ್ಲಿಮೆಂಟ್ ಆಗಿ ಕಬಾಬು ಕೊಟ್ಟಿದ್ದಾರೆ. ಯಾಕಂದ್ರೆ ಅವಾಗಿಂದ ನೋಡ್ಬಿಟ್ಟು ಕ್ಯೂಟ್ ಅನ್ಸಿ ಕೊಟ್ಬಿಟ್ರು ಗೈಸ್. ನಿನ್ನಷ್ಟಲ್ಲ ತೇಜು. ನೋಡಿ ಗೈಸ್, ಋತು ಸೋಷಿಯಲ್ ವರ್ಕರ್. ಅದು ಇದ್ರಲ್ಲಿ 4 ಕಲ್ ತಿಂತ ಇದ್ದು ಅಷ್ಟೇ ಅಲ್ಲ. ತುಂಬಾ ಹಳೆ ಫ್ರೆಂಡ್ ಗೈಸ್, ಇವಾಗ ಮತ್ತೆ ನಮ್ಮ ಕಾಲೇಜ್ಗೆ ಬಂದಿದ್ದಾನೆ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹೇಳು, ಕರೆಕ್ಟಾಗಿ ಹೇಳು. ಹೇಳಿದ್ನಲ್ಲ ಇವಾಗ, ಕೇಳಿಸಿಲ್ಲ, ಕರೆಕ್ಟಾಗಿ ಹೇಳು. ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಥ್ಯಾಂಕ್ ಯು ಆಕಾಶ್. ನೋಡಿ ಗೈಸ್, ಎಲ್ಲಿ ಬಂದು ಕುತ್ಕೊಂಡಿದ್ದೀರಿ? ಫುಟ್ಪಾತ್ ಮೇಲೆ. ಗೈಸ್, ಋತು ಅಲ್ಲಿ ಫೋಟೋ ಇಟ್ಕೊಬೇಕಂತೆ. ತೇಜುದು. ಶಿ ಸೋ ಮಚ್ ಎಕ್ಸೈಟೆಡ್. ಇಲ್ಲ. ದಿಸ್ ಇಸ್ ಮೈ ಒನ್ ಮೋರ್ ಫ್ರೆಂಡ್ ದರ್ಶನ್. ದರ್ಶನಕ್ಕೆ ತುಂಬಾ ನಾಚಿಕೆ. ಫುಲ್ ಚಳಿ. ಇವಾಗ ನೋಡಿದ್ರೆ ಡಿಜೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ಬಂದು ಡೇ 2 ಆಫ್ ರನ್ವಿತಾ. ನಿನ್ನೆ ಅಂತೂ ಇಟ್ ವಾಸ್ ಲೈಕ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು. ಬಟ್ ಆಮೇಲೆ ಲೈಕ್ ಫ್ಯಾಷನ್ ವಾಕ್ ಎಲ್ಲ ಸ್ಟಾರ್ಟ್ ಆದಮೇಲೆ ಇಟ್ ವಾಸ್ ಲೈಕ್ ಫನ್. ಸೊ ಅದಕ್ಕೆ ನಾವು ನಿನ್ನೆ ಬೆಳಗ್ಗೆ ಹೋಗ್ಬಿಟ್ಟು 6:30ಗೆಲ್ಲ ಟಯರ್ಡ್ ಆಗಿಬಿಟ್ರಿ. 6:30ಗೆಲ್ಲ ಮನೆಗೆ ಬಂದುಬಿಟ್ರಿ. ಈಗ ಬಿಸಿಲಲ್ಲಿ ಅಲ್ಲಿ ಕುತ್ಕೊಳಕ್ಕೂ ಜಾಗ ಇರಲಿಲ್ಲ, ನಿಂತ್ಕೊಂಡೇ ಇದ್ರಿ. ಅದಕ್ಕೆ ಇವತ್ತು ಪರವಾಗಿಲ್ಲ, ಏನು ಬೆಳಗ್ಗೆಯಿಂದ ಏನೂ ಇಲ್ಲ, ಸಮ್ ಡ್ಯಾನ್ಸಸ್ ಇದೆ ಅಷ್ಟೇ. ಸೊ ಅದಕ್ಕೆ ಲೇಟಾಗಿ ಹೋಗೋಣ ಇನ್ನೇನು ಸ್ಟಾರ್ಟಿಂಗ್ ಟೈಮ್ಗೆ ಅಂದ್ಬಿಟ್ಟು 3:30 ಹಂಗೆ ಹೋಗ್ತಿದ್ದೀವಿ. ಇನ್ನಿವಾಗ ಬಂದು 2:30, ಇನ್ನೇನು ಇವಾಗ ಹೋಗೋ ಮನೆ ಬಿಡ್ತೀನಿ. ಸೊ 3:30 ಹಂಗೆ ಹೋಗಿ. ಸೊ ಇವತ್ತು ಡಿ ಜೆ ಬಂದು 8 or 8:30 ತನಕ ಇದೆ. ಸೊ ಇವತ್ತು ನೋಡೋಣ ಹೇಗಿರುತ್ತೆ ಡೇ 2 ಆಫ್ ರನ್ವಿತಾ. ಅಷ್ಟೇ ಗೈಸ್, ನೆನ್ನೆ ಅಷ್ಟು ಮಾಡೋಕ್ಕಾಗಿಲ್ಲ. ಹೇಳಬೇಕಂದ್ರೆ ನೆನ್ನೆ ಆರ್ ಫೆಸ್ಟ್ ವಾಸ್ ಕಂಪ್ಲೀಟ್ಲಿ ಅಬೌಟ್ ಈಟಿಂಗ್ ಅಷ್ಟೇ. ನಾನು ತೇಜು ಬರೀ ತಿನ್ಕೊಂಡು ಓಡಾಡ್ಕೊಂಡಿದ್ರಿ ಅಷ್ಟೇ. ಸೊ ಇವತ್ತು
ನೋಡೋಣ, ಇವತ್ತು ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಕಾಲೇಜಲ್ಲಿ ಸಿಗೋಣ. ಸೊ ಗೈಸ್, ನಾನು ನನ್ನ ಔಟ್ಫಿಟ್ ಚೆಕ್ ಮಾಡ್ತೀನಿ. ಇಲ್ಲಾಗಲ್ಲ, ಮಿರರ್ ಮುಂದೆ ಹೋಗಿ ಐ ಡು ಮೈ ಔಟ್ಫಿಟ್ ಚೆಕ್. ಸೊ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಇದು ಏನು ಕ್ಯಾರಿ ಮಾಡ್ತಾ ಇಲ್ಲ, ಜಸ್ಟ್ ಐ ಡಿ ಕಾರ್ಡ್ ಆಮೇಲೆ ಪಾಸ್ ಕ್ಯಾರಿ ಮಾಡಬೇಕಷ್ಟೆ. ನೋ ಬ್ಯಾಗ್, ನಥಿಂಗ್. ಸೊ ಹಿಂಗಿದೆ ಗೈಸ್. ಯಾಕೋ ನಮ್ಮ ಫೆಸ್ಟ್ ಫ್ಲಾಪ್ ಆಗೋ ಥರ ಐತೆ ನೋಡಿ. ಮಳೆ ಬೀಳ್ತಿದೆ, ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಇನ್ನು ನಾವಿಲ್ಲಿ ಮರದ ಕೆಳಗಡೆ ನಿಂತಿದ್ದೀವಿ ಶೆಲ್ಟರ್ ತಗೊಂಡು. ಇವಾಗ ಮಳೆ ನಿಂತಿದೆ. ಚಳಿಗೆ ಏನಾದರೂ ಬಿಸಿ ಬಿಸಿ ತಿನ್ನೋಣ ಅಂತ ಬಂದಿರೋದು. ಫ್ರೈಸ್ ತಿನ್ನಕ್ಕೆ ಬಂದಿದ್ದೀವಿ. ಹೌಸ್ ದ ಜೋಶ್ ಕೇಳ್ಬೇಕಾ? ಹೌಸ್ ದ ಜೋಶ್ ಗೈಸ್? ಸೊ ಗೈಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನಾನಂತೂ ಈ ವ್ಲಾಗ್ನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ಹಿಯರ್ ಆ್ಯಂಡ್ ದೇ ಕ್ಯಾಪ್ಚರ್ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ಮಳೆ ಬಂತು ಆ್ಯಂಡ್ ತುಂಬ ಮೆಸ್ಸಿ ಆಗಿಬಿಡ್ತು. ಸೊ ಫಸ್ಟ್ ಡೇ ಅಂತೂ ಮಾಡಿದ್ದೀನಿ ಕ್ಯಾಪ್ಚರ್, ಬಟ್ ಸೆಕೆಂಡ್ ಡೇ ಅಂತೂ ಒಂಚೂರು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಡಿ ಜೆ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಆ್ಯಕ್ಚುಲಿ ಹೋಗ್ತಿರಲಿಲ್ಲ, ಇಟ್ ವಾಸ್ ಜಸ್ಟ್ ಬಿಕಾಸ್ ಆಫ್ ತೇಜು. ಬಟ್ ವಿ ಹ್ಯಾಡ್ ಫನ್. ಮೋನಿಶ್ ಬಂದಿರಲಿಲ್ಲ ಗೈಸ್. ವಿ ಆ್ಯಕ್ಚುಲಿ ಮಿಸ್ಡ್ ಮೋನಿಶ್. ಮೋನಿಶ್ ಇರಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಬಟ್ ಅವನೆಲ್ಲ ಹೋಗಿದ್ದ, ಅದಕ್ಕೆ ಬರೋಕ್ಕಾಗಿಲ್ಲ. ಆ್ಯಂಡ್ ಅದರ್ ದೆನ್ ದಟ್ ಎವ್ರಿಥಿಂಗ್ ಎಲ್ಸ್ ವಾಸ್ ಗುಡ್. ಅಷ್ಟೇ ಗೈಸ್. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.